ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ತುಂಬ ರುಚಿಕರವಾದ ಕಡಲೆಕಾಳು ಸಾಂಬಾರು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ಕೂಡ ಹೌದು. ಮತ್ತು ದೋಸೆಗೆ ಚಪಾತಿಗೂ ನೀವು ಮಾಡ್ಕೊಬೋದು, ಇಲ್ಲ ಮಾಮೂಲಿ ಸಾಂಬಾರು ಬೇಕಾದರೂ ಮಾಡ್ಕೊಬೋದು. ಅದಕ್ಕೆ ಇಲ್ಲಿ ಮೊದಲಿಗೆ ನಾನು ಕಡಲೆಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ನೈಟ್ ನೆನೆಸ್ಬಿಟ್ಟು ಬೆಳಿಗ್ಗೆ ಮಾಡ್ತಾಯಿದ್ದೀನಿ. ನೀವು ಮಧ್ಯಾಹ್ನ ಟೈಮ್ ಮಾಡೋದಾದರೆ ನೀವು ಬೆಳಿಗ್ಗೆನೇ ನೆನೆಸ್ಬಿಡಿ, ಒಂದು 8 ಅವರ್ ಆದರೂ ನೆನಿಬೇಕು. ಈಗ ನೆನೆದಿರೋದು ಕಡಲೆಕಾಳನ್ನ ಎತ್ತಿಟ್ಬಿಟ್ಟು ಮೊದಲಿಗೆ ಒಂದು ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಈರುಳ್ಳಿ ಒಂದು ದಪ್ಪದು ಮೀಡಿಯಮ್ ಸೈಜು, ಮತ್ತು ಇಲ್ಲಿ 2 ಟೊಮೊಟೊ. ಅಂದರೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಟೈಪಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಾಂಬಾರು ಪೌಡರ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಸಾಂಬಾರು ಪೌಡರ್ ಇಲ್ಲ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ ಎರಡನ್ನೂ ಹಾಕ್ಕೊಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ರುಬ್ಕೊಂಡು ಇಟ್ಕೋಬೇಕು. ಇವಾಗ ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆನ ಹಾಕ್ಕೊಳ್ಳೋಣ. ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು. ನಿಮಗೆ ಇದಕ್ಕೆ ಬೇಕು ಅಂದರೆ ನೀವು ಈರುಳ್ಳಿ, ಒಂದು ಅರ್ಧ ಟೊಮೊಟೊನೂ ನೀವು ಒಗ್ಗರಣೆ ಹಾಕ್ಕೋಬೋದು, ಬೇಡ ಅಂದರೆ ಇಷ್ಟೇ ಒಗ್ಗರಣೆ ಮಾಡ್ಕೋಬೋದು. ಇವಾಗ ನೆನೆಸಿಟ್ಟಿರೋ ಅಂಥ ಕಡಲೆಕಾಳು ನೀರೆಲ್ಲ ಸೋರಿಸ್ಬಿಟ್ಟು ಇಲ್ಲಿ ಕುಕ್ಕರ್ಗೆ ಹಾಕ್ಕೊಂಡು ನಾನಿಲ್ಲಿ ಹುರಿತಾ ಇದ್ದೀನಿ. ಅಂದರೆ ಸ್ವಲ್ಪ ಒಗ್ಗರಣೆಲಿ ಕಡಲೆಕಾಳು ಸ್ವಲ್ಪ ಹುರಿದ್ರೆ ನಮಗೆ ಕಡಲೆಕಾಳು ಚೆನ್ನಾಗಿ ಬೇಯುತ್ತೆ, ಒಂಥರ ಗಟ್ಟಿ ಆಗಲ್ಲ, ಸ್ಮೂತಾಗಿ ಬೆಂದಿರುತ್ತೆ. ತುಂಬ ಏಕೆಂದರೆ ನೆನೆಸಿರ್ತೀವಲ್ವ, ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗನೂ ಬೇಯುತ್ತೆ. ಇವಾಗ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಾಡ್ತೀವಲ್ವ, ಅದ್ರ ಜೊತೆಲಿ ಇದು ಕರೆಕ್ಟಾಗಿ ಬೆಂದ್ಬಿಡುತ್ತೆ. ಇಲ್ಲ ಅಂದರೆ ಇದು ಬೆಂದಿರಲ್ಲ, ಅದೆರಡು ಬೆಂದಿರುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಫ್ರೈ ಆದಮೇಲೆ ಇಲ್ಲಿ ರುಬ್ಬಿಟ್ಟಿರೋ ಅಂಥ ಮಸಾಲಾನ ಹಾಕ್ಕೊಳ್ಳೋಣ. ಇವಾಗ ನೋಡಿ ನಾನು ಎಷ್ಟು ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಮಾಡ್ತಾಯಿದ್ದೀರೋ ನೋಡಿಕೊಂಡು ನೀವು ಖಾರನೂ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಮೀಡಿಯಮಲ್ಲಿ ಮಾಡ್ತಾಯಿದ್ದೀನಿ, ತೀರಾ ಗಟ್ಟಿನೂ ಮಾಡ್ತಾಯಿಲ್ಲ ಸಾಂಬಾರು, ತೀರಾ ತೆಳ್ಳಗೂ ಮಾಡ್ತಾಯಿಲ್ಲ, ಒಂದು ಮೀಡಿಯಮಲ್ಲಿ ಇರಲಿ ಅಂತ. ಇವಾಗ ನೋಡಿ ಆ ಖಾರನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟು. ಏಕೆಂದರೆ ಏನು ಹಸಿ ವಾಸನೆ ಇರುತ್ತೋ ಎಲ್ಲ ಹೋಗಬೇಕು. ಆಮೇಲೆ ನಾವು ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇರುತ್ತಲ್ಲ, ಆ ಮಸಾಲಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮತ್ತೆ ನಾವು ಈ ಕುಕ್ಕರ್ಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಮಿಕ್ಸ್ ಕೊಟ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ಎಷ್ಟು ಗಟ್ಟಿ ಇದೆ, ಅದಕ್ಕೆ ನಮಗೆ ಬೇಕಾದಷ್ಟು ನಾವು ಹೆಚ್ಚಿಸ್ಕೋಬೋದು. ಇವಾಗ ನಾನು ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಎರಡನ್ನೂ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಬದನೆಕಾಯಿ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿದ್ರೆ ಅದರ ಟೇಸ್ಟು ಅಂತ ಹೇಳ್ತಾರೆ, ಹಂಗೆ ಬೇಕಾದರೂ ಹಾಕ್ಕೋಬೋದು. ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಬದನೆಕಾಯಿ ಆಲೂಗೆಡ್ಡೆ ಎರಡೂ ಅಲರ್ಜಿ, ತಿನ್ನಲ್ಲ. ಹಾಗಾಗಿ ನೀವು ಸ್ಕಿಪ್ ಮಾಡಿ ಬರೀ ಈ ರೀತಿ ಬೇಕಾದರೂ ಮಾಡ್ಕೋಬೋದು, ಬರೀ ಕಡಲೆಕಾಳು ಹಾಕಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ. ಅಂದರೆ ಉಪ್ಪನ್ನು ನಾನಿಲ್ಲಿ ಫಸ್ಟಿಗೆ ಏನು ಹಾಕಿರಲಿಲ್ಲ ಕಾಳಿಗೆ, ಆಮೇಲೆ ಒಟ್ಟಿಗೆ ಹಾಕೋಣ ಅಂಥೇಳಿ. ಅಂದರೆ ನೀವು ಟೇಸ್ಟ್ ನೋಡಿಕೊಂಡು ಒಂದು ಮೀಡಿಯಮಲ್ಲಿ ಹಾಕ್ಕೊಳ್ಳಿ, ಬೇಕು ಅಂದರೆ ಹಾಕ್ಕೋಬೋದು. ಇವಾಗ ನಾನು ನೀರನ್ನು ಹಾಕ್ಕೋತಾ ಇದ್ದೀನಿ, ಏಕೆಂದರೆ ನನಗೆ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡಿಕೊಂಡು, ನಿಮಗೆ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಮಾಡ್ಕೊಳ್ಳಿ. ಏಕೆಂದರೆ ಬದನೆಕಾಯಿ ಆಲೂಗೆಡ್ಡೆ ಹಾಕಿರೋದ್ರಿಂದ ಆಮೇಲೆ ಸಾಂಬಾರು ಗಟ್ಟಿ ಆಗೇ ಆಗುತ್ತೆ. ಹಾಗಾಗಿ ನಾನು ಇಲ್ಲಿ ಒಂದು ಮೀಡಿಯಮಲ್ಲಿ ನೀರಿಟ್ಟಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಕೊಟ್ಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ಚೆನ್ನಾಗಿ ಬೆಂದಿರುತ್ತೆ, ಹದವಾಗಿರುತ್ತೆ ಕರೆಕ್ಟಾಗಿ, ತುಂಬ ಬೆಂದೂ ಇರಲ್ಲ, ಬೇಯ್ದಲೇನೂ ಇರಲ್ಲ. ಯಾಕೆಂದರೆ ಕಡಲೆಕಾಳು ನಾವು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಸಾಫ್ಟಾಗಿ ಬೆಂದಿರುತ್ತೆ. ಇವಾಗ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ನಾವು ಒಂದು 3 ವಿಷಲ್ ಹಾಕ್ಸಿದ್ನಲ್ವ, ಇವಾಗ ವಿಷಲ್ ಹೋಗಿದೆ. ಇವಾಗ ತೆಗೆದುಬಿಟ್ಟು ಲಿಡ್ಡನ್ನ ನೋಡ್ತಾ ಇದ್ದೀನಿ. ನೋಡಿ, ಏಕೆಂದರೆ ನಾನು ಬದನೆಕಾಯಿ ಆಲೂಗೆಡ್ಡೆ ಹಾಕಿರೋದ್ರಿಂದ ನಾನು ನೀರು ಹಾಕಿರೋದು ಎಷ್ಟು ಹೀರ್ಕೊಂಡು ಗಟ್ಟಿಯಾಗಿದೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ತುಂಬ ಅಂದರೆ ನಿಮ್ಗೆ ಇನ್ನೂ ತೆಳು ಬೇಕು ಅಂದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಖಾರ ನಾವು ಎಷ್ಟು ಹಾಕಿರ್ತೀವಿ ಅಂತ ನೋಡಿಕೊಂಡು ಇವಾಗ ಅದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ತಿಕ್ನೆಸ್ ಆಗೂ ಇದೆ ಮತ್ತು ರುಚಿಕರವಾಗಿದೆ, ಘಮ ಘಮ ಅಂತ ಸ್ಮೆಲ್ಲು ಬರ್ತಿದೆ. ನಿಮಗೆ ದೋಸೆಗೆ ಅಥವಾ ಚಪಾತಿಗೆ ಯಾವುದಕ್ಕಾದರೂ ಆಗುತ್ತೆ. ಅನ್ನ ಸಾಂಬಾರಿಗಂತೂ, ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬಾ ಸಾಫ್ಟಾಗಿ ಬೆಂದಿತ್ತು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.